ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಬೆಳಗ್ಗೆ ಪಕ್ಷಿ ಕಲರವ ಅಂತೀರಾ? ಯುಗಾದಿ ಹಬ್ಬದ ದಿನ ನಮಗೆ ವೆಲ್ಕಮ್ ಮಾಡಿದ್ದು ಈ ಪಕ್ಷಿಗಳು ಬಂದು ವಿಶ್ ಮಾಡಿ ನಮ್ಮ ಹಬ್ಬನ ಇನ್ನೂ ಸ್ಪೆಷಲ್ ಮಾಡಿವೆ. ಹಬ್ಬ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಹೆಣ್ಮಕ್ಳಿಗೆ ಅಂತಂದರೆ ರಂಗೋಲಿ. ಅದರಲ್ಲಿ ನಮ್ಮಮ್ಮ ಬೆಳಗ್ಗೆನೇ ರಂಗೋಲಿಲಿ ಫುಲ್ ಬ್ಯುಸಿಯಾಗಿದ್ದು, ನಾನು ಎದ್ದು ಬಂದು ಫುಲ್ ಎನ್ವೈರ್ನಮೆಂಟ ಒಂದು ರೌಂಡ್ ನೋಡಿ ಸೂರ್ಯಂಗೆ ಒಂದು ಹಾಯ್ ಹೇಳಿ ನೆಕ್ಸ್ಟ್ ರಂಗೋಲೆ ಬಿಟ್ಟಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ನೋಡಿ, ಇದು ಎದುರುಗಡೆ ಮನೆ ರಂಗೋಲೆ, ನಮ್ಮಮ್ಮ ಬಿಡ್ತಿರೋದಾಗಲೇ ನೋಡಿದ್ರಿ. ಆಮೇಲೆ ನಮ್ಮ ಕಿಚನ್ ಫುಲ್ಲು ಮೆಸ್ಸಿಯಾಗಿತ್ತು. ನೈಟ್ ಏನು ಪಾತ್ರೆ ಗೀತ್ರೆ ಏನೂ ತೊಳೆದಿರಲಿಲ್ಲ. ಸೊ ಫಸ್ಟು ಪಾತ್ರೆ ತೊಳೆದ್ಬಿಡೋಣ, ಒಂದು ಹಾಫ್ ಕೆಲಸ ಮುಗಿಯುತ್ತೆ ಅನ್ನೋ ಥರ ಫಸ್ಟು ಪಾತ್ರೆ ವಾಶ್ ಮಾಡೋಕ್ಕೆ ನಿಂತ್ಕೊಂಡೆ. ಬಿಸಿಲಿಗೆ ಬಾಡಿ ತುಂಬ ಹೀಟ್ ಆಗ್ತಿರೋದ್ರಿಂದ ಹೇಗಿದ್ದರೂ ಹಬ್ಬದ ದಿನ ಸ್ನಾನ ಮಾಡಬೇಕು ಅಂತ ಹಿಂದಿನ ದಿನವೇ ತಲೆಗೆ ತುಂಬ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಬಿಟ್ಟು ಮಲಗಿದ್ದೆ. ಸೊ ಫೇಸ್ ಫುಲ್ಲು ಎಣ್ಣೆ ಥರ ಕಾಣಿಸ್ತಾ ಇದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ, ಬೇವು ನಿಮ್ಮ ಬದುಕಿನಲ್ಲಿ ಕಮ್ಮಿ ಇದ್ದು ಸ್ವೀಟ್ ನಿಮ್ಮ ಬದುಕಿನಲ್ಲಿ ತುಂಬ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ ಆ ದೇವರಲ್ಲಿ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಬಿ ಹ್ಯಾಪಿ ಫಾರ್ ಎವರ್. ಏನು ಬೇಕು ಆಯ್ ಬೇಕು? ಬಾಯ್ ತಾಲ ಕೊಟ್ಟು ಬಾಯ್ತು ನೋಡಿ, ನಮ್ಮ ಗೋಡೆ ಹೆಂಗೆ ಮಾಡಿದ್ಯಾ ಅಲ್ಲಿ, ಒರ್ಸಿನಿ. ಕರ್ಮ. ಬಾ ತಗೋ, ಹಾಲು ಬೇಡವಾ? ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಸ್ಟವ್, ಸ್ವಲ್ಪ ಸಿಂಕು ಇದನ್ನೆಲ್ಲ ತೊಳೆದ್ಬಿಟ್ಟು ಇಡೋಣ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ನ ನಾನು ಸಿಂಪಲಾಗಿ ವಾಶ್ ಮಾಡಿದೆ. ಅಂದ್ಕೊಂಡು ನೆನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ರು. ಸೊ ಜಸ್ಟ್ ಸಾಂಬಾರೆಲ್ಲ ಚೆಲ್ಲಿತ್ತಲ್ಲ ಅಂದ್ಬಿಟ್ಟು ಜಸ್ಟ್ ಸ್ಕ್ರಬ್ಬರಲ್ಲಿ ಒಂಚೂರು ವೈಪ್ ಮಾಡಿದೆ. ಈಗ ಬಟ್ಟೆ ತೊಗೊಂಡು ಅದನ್ನು ವೈಪ್ ಮಾಡಿ ನೀಟ್ ಮಾಡ್ತಾಯಿದ್ದೀನಿ. ಈಗ ಕಿಚನ್ ಎಲ್ಲ ಫುಲ್ಲು ರೆಡಿ ಆಯಿತು. ದೇವ್ರ ಸಾಮಾನು ಇಟ್ಟಿದ್ದಾರೆ. ನಮ್ಮ ಅಮ್ಮ ಮೇನ್ ದೇವ್ರ ಸಾಮಾನು ತೊಳ್ಕೊತಾರೆ. ಅದನ್ನೆಲ್ಲ ವಾಶ್ ಮಾಡಬೇಕು. ಇನ್ನೂ ದೇವ್ರ ಸಾಮಾನು ವಾಶ್ ಮಾಡಿ ಎದಳು ದಿವನ ಹೋದ್ರಾದಿಸ್ಬೇಕು. ಎದಳು ಅದೇ ಎದಳು ಹಿಂಗೆ ಮನೆ ಕಬಿಟ್ರೆ ಹೆಂಗೆ ಹಬ್ಬದ ದಿನ? ಎದಳು ಹಬ್ಬ ಮಾಡಲ್ವಾ ನೀನು? ಹಾಂ ಟೈಗರು ಹಬ್ಬ ಮಾಡಲ್ವಾ? ಹಾಂ ಹಬ್ಬ ಮಾಡಲ್ವಾ? ಪಾರಿ ನೋಡಲ್ಲ ರೆಡಿ ಆಯ್ತವಳೆ, ಸ್ನಾನ ಮಾಡ್ಕೊಂಡು ಎದಳು. ಈಗ ಎತ್ತೆ ಹಸಿತಿ ನೋಡು. ಹಬ್ಬಕ್ಕಿಂತ ಮುಂಚೆನೇ ದಿವಾನ ಕವರು, ಸ್ಕ್ರೀನ್ ಎಲ್ಲ ವಾಶ್ ಆಗಿತ್ತು. ಒಂಚೂರು ಅದನ್ನು ಒದ್ರೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ. ಬಟ್ ನಂಬೇಕಂತೂ ಏನ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಅವನು ಎತ್ತಿ ಟೇಬಲ್ ಮೇಲೆ ಕೂರಿಸಿ ಅದನ್ನು ಒದ್ರೋಣ ಅಂತ ಮಾಡ್ತಾ ಇದ್ದೀನಿ. ಫೋನ್ ಬಿಡಿಸಿಯೇ. ಏನು ಹೇಳು ಆಯಿತು. ಏನು ಇಲ್ಲಿ ಕೆಳಕ್ಕೆ ಆಯ್ತೀಗ, ಇಲ್ಲಿ ಕೆಳಕ್ಕೆ ಹೊಡಿ, ಜಂಪ್ ಹೊಡಿ, ಬೇಗ ಹೊಡಿ, ಜಂಪ್. ಹ್ಞೂ ನಾವಂತೂ ಯುಗಾದಿ ಹಬ್ಬನ ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ? ಹೇಗಿತ್ತು ನಿಮ್ಮ ಹಬ್ಬ? ಏನು ಇಷ್ಟ ಆಯಿತು? ಏನೇನು ಅಡುಗೆ ಮಾಡಿದ್ರಿ? ಎಲ್ಲನೂ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಫೈನಲಿ ದಿವಾನ ಎಲ್ಲ ಕ್ಲೀನ್ ಮಾಡಿ ಹಾಸಿ ಅದನ್ನೆಲ್ಲ ಅರೇಂಜ್ ಮಾಡಿದ್ದಾಯಿತು. ಅರೇಂಜ್ ಮಾಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ. ಹಾಗೆ ಮಂಚ ಕೂಡ ಕ್ಲೀನ್ ಮಾಡಿ ಎಲ್ಲ ಹಾಸಿದೆ. ಈಗ ಮನೆ ಒರೆಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾವು ಮನೆ ಒರೆಸ್ಬೇಕಾದ್ರೆ ಹಬ್ಬಗಳಲ್ಲಿ ಅಥವಾ ಅಮಾವಾಸ್ಯೆ ಈ ಟೈಮಲ್ಲಿ ನೀರಿಗೆ ಸ್ವಲ್ಪ ಅರಿಶಿನ, ಸಾಲ್ಟು, ಅದ್ರ ಜೊತೆಗೆ ನೀವು ಯಾವುದು ಲಿಕ್ವಿಡ್ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಒರೆಸ್ತೀವಿ. ಏನಕ್ಕಪ್ಪ ಅಂತಂದರೆ ಮನೇಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅನ್ನೋದು ಇದು ವಿಶ್ ಅಥವಾ ಇಂಟೆನ್ಷನ್ನು. ಬೈಲೆ
ಪಾರಿ ಇಲ್ಲಿ ನೋಡು ಪಾರಿ 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 ಓನರ್ ಇವನು ಶೆಟ್ ಎಂತ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಯುಗಾದಿ ಹಬ್ಬದಲ್ಲಿ ಹೇಗೆ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತಾರೋ ಅದೇ ರೀತಿ ನಾವು ನೀರು ಕಾಯೋಕ್ಕೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇವನ್ನೆಲ್ಲ ಹಾಕಿ ಕಾಯಿಸ್ಬಿಟ್ಟು ಅದನ್ನ ನೀರನ್ನ ಹಾಕೋತೀವಿ. ಬಟ್ ನಾವು ನಮ್ಮನೇಲಿ ಗೀಝರ್ ಇರೋದ್ರಿಂದ ಆ ಥರ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅಮ್ಮ ಏನು ಮಾಡಿದ್ದಾರೆ, ಎಣ್ಣೆ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಟಿದ್ದಾರೆ. ಅದನ್ನು ಈಗ ನಾವು ಫೇಸು ನಮ್ಮ ಬಾಡಿಗೆಲ್ಲ ಅಪ್ಲೈ ಮಾಡಿ ನೆಕ್ಸ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ಸ್ನಾನ ಮಾಡ್ತೀವಿ. ಏನಕ್ಕಪ್ಪ ಅದನ್ನು ನೀಮೆಲ್ಲ ಹಾಕೋದು ಅಂತಂದರೆ ನಮ್ಮ ಬಾಡಿಲಿ ಏನು ಬ್ಯಾಕ್ಟೀರಿಯಾಸ್ ಇದೆ ಏನಿದೆ ಅದು ನೀಮ್ ಕಹಿ ಆಗಿರೋದ್ರಿಂದ ಅದರಿಂದ ಅವಾಯ್ಡ್ ಆಗುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್. ಆ್ಯಂಡ್ ಈಗ ಇರಿಟೇಷನ್ಸ್ಗಳು ಸ್ಕಿನ್ ರ್ಯಾಷಸ್ಸು ಇದೆಲ್ಲ ಆಗೋದ್ರಿಂದ ಇವೆಲ್ಲ ಅವಾಯ್ಡ್ ಆಗುತ್ತೆ. ನೋಡಿ ಹಬ್ಬದ ದಿನ ನನ್ನ ತಮ್ಮ ಹೇಗೆ ರೆಡಿಯಾಗಿದ್ದ ಅಂತ ಅಂದ್ಬಿಟ್ಟು ಫುಲ್ ಮಿಂಚ್ತಾ ಇದ್ದಾನೆ ಹೊಸ ಬಟ್ಟೆ ಹಾಕ್ಕೊಂಡು. ಈಗ ಸ್ನಾನ ಎಲ್ಲ ಮಾಡ್ಕೊಬಂದೆ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಸ್ಕಿನ್ ಸ್ವಲ್ಪ ಗ್ಲೋನೆಸ್ ಇರುತ್ತೆ. ಕೆಲವ್ರು ಹೇಳ್ತಾರೆ ನೀಮ್ ಹಾಕಿದ್ರೆ ಫೇಸ್ಗೆ ಬ್ಲ್ಯಾಕ್ ಆಗುತ್ತೆ ಅಂತ. ಏನಿಲ್ಲ, ರೇರಾಗಿ ಯೂಸ್ ಮಾಡೋದ್ರಿಂದ ಏನೂ ಬ್ಲ್ಯಾಕ್ ಆಗಲ್ಲ. ಅದು ಕೂಡ ನಮ್ಮ ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಿಬಿಡಿ, ರೇರಾಗಿ 15 ಡೇಸ್ 1 ಮಂತ್ಲಿ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಸ್ಕಿನ್. ಆ್ಯಂಡ್ ಅವತ್ತಿನ ದಿನ ನಾವು ಆ್ಯಸ್ ಯೂಶ್ವಲ್ ಹಬ್ಬಗಳಲ್ಲಿ ಎಡೆ ಇಕ್ಕೋ ಥರ ಎಡೆ ಇಕ್ಕಬೇಕಾಗಿರುತ್ತೆ. ಸೊ ಅದು ಎಡೆ ಇಕ್ತಾ ಇದ್ದ ನನ್ನ ತಮ್ಮ ನೋಡಿ. ಯೋಗು ಸಿಕ್ಕಿದ್ಯಾ ನನಗೆ ಹೂ ಎತ್ಕೊಂಡಿದ್ಯಲ್ಲ ಇದು ತಡತ್ತೆ ಕಣ್ಣಿಗೆ ಕಾಣಿಲ್ಲ. ಇದೆಲ್ಲ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನೆದರೆ ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಿನ್ನಲ್ಲಿ ನನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಗರಿಗೆ ತಂದರೆ ನೀನು ಕೊಡುವೆ ವರವನ್ನು, ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀಡಯ್ಯ ಬಾಳೆ. ಹಬ್ಬದ ದಿನ ನಮ್ಮ ಮನೇನ ಹೇಗೆ ಡೆಕೋರೇಟ್ ಮಾಡಿದ್ವಿ, ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಡೆಕೋರೇಷನ್ಗೆ ಹಾಕಿದ್ವಿ. ಆ್ಯಸ್ ಯೂಶ್ವಲ್ ದೇವ್ರ ಮನೆಗೆ ಮಾತ್ರ ಮಾವಿನಕಾಯ್ದು ಮಾವಿನ ಎಲೆ ತೋರಣನ ಯೂಸ್ ಮಾಡಿದ್ವಿ. ಫ್ರಂಟ್ ಡೋರ್ಗೆ ಏನು ಹಾಕಿರಲಿಲ್ಲ. ಏನಕ್ಕಪ್ಪ ಅಂದರೆ ಅಲ್ಲಿ ಪ್ಲಾಸ್ಟಿಕ್ದು ಫ್ಲವರ್ಸ್ ಎಲ್ಲ ಇರ್ತಲ್ಲ, ಸೊ ಅದಕ್ಕೇನು ಹಾಕಿರಲಿಲ್ಲ. ಜಸ್ಟ್ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಸ್ವಲ್ಪ ಸಿಕ್ಸಿದ್ವಿ ಅಷ್ಟೇ. ಹೀಗೆ ಪೂಜೆ ಎಲ್ಲ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ನಮ್ಮ ಊಟದ ಮೆನು ತುಂಬ ಸಿಂಪಲ್ ಆಗಿತ್ತು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪಾರ್ಟ್ 2 ಬರುತ್ತೆ ನೋಡಿ. ನಮ್ಮ ಊರಲ್ಲಿ ನಾವು ಹೆಂಗೆ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಪಾರ್ಟ್ 2 ವಿಡಿಯೋದಲ್ಲಿ ನೀವು ನೋಡ್ಬೋದು. ಡೋಂಟ್ ಮಿಸ್ ದಟ್ ವಿಡಿಯೋ. ಸ್ಟೇ ಟ್ಯೂನ್. ಬಾಯ್ ಬಾಯ್.